ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಾಗ್ತಿದೆ ಅನ್ನೋದರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ನಂದಿ ಸರ್ಕಾರಿ ಮೆಡಿಕಲ್ ಕಾಲೇಜು ಹಾಸ್ಟೆಲ್ನ ಅಡುಗೆ ಮನೆ ಮೇಲೆ ಹಾಗೂ ಅಡುಗೆಯ ಮೆನು ಮೇಲೆ ಇದರ ಪರಿಣಾಮಗಳು ಬೀಳ್ತಾ ಇದ್ದು, ಇದರಿಂದ ಎಚ್ಚೆತ್ತಿರುವಂತಹ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮವಾಗಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡ್ತಿದ್ದಾರೆ. ನಂದಿ ಮೆಡಿಕಲ್ ಕಾಲೇಜು ಹಾಸ್ಟೆಲ್ನಲ್ಲಿ 460ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳಿದ್ದು, ಅಡುಗೆ ತಯಾರಿಕೆಗೆ ಅಂತ 2 ದಿನಕ್ಕೊಮ್ಮೆ 45 ಕೆಜಿಯ ಬೃಹತ್ ಸಿಲಿಂಡರ್ನ ಅವಶ್ಯಕತೆ ಬೀಳ್ತಾ ಇತ್ತು. ಆದರೆ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಮಿತವಾಗಿ ಇರುವಂತಹ ಸ್ಟಾಕನ್ನು ಬಳಕೆ ಮಾಡ್ತಾ ಇದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ನಲ್ಲೇ ದೋಸೆ ಹಂಚು, ಹಾಲು ಕಾಯಿಸೋದಕ್ಕೆ ಮತ್ತು ಚಪಾತಿ ಮಾಡೋದಕ್ಕೆ ಎಲೆಕ್ಟ್ರಿಕ್ ಯಂತ್ರಗಳನ್ನೇ ಡಿಪೆಂಡ್ ಆಗ್ತಾ ಇರುವಂತಹ ದೃಶ್ಯ ಕಂಡುಬಂತು. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ನಡುವೆ ಇವತ್ತು ದೇಶದಲ್ಲಿ ಅಡುಗೆ ಅನಿಲದ ಕೊರತೆ ಬಹಳ ತೀವ್ರವಾಗಿ ಕಾಡ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದ ನಂದಿ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲೂ ಕೂಡ ಇವತ್ತು ಗ್ಯಾಸ್ನ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಆದರೆ ಪರ್ಯಾಯವಾಗಿ ಈಗ ಈ ಒಂದು ಹಾಸ್ಟೆಲ್ನಲ್ಲಿ ಮಾದರಿ ಎಂಬಂತೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಸಲಾಗ್ತಾ ಇದೆ. ಇವತ್ತು ತಾವು ನೋಡ್ತಾ ಇದ್ದೀರಾ, ಚಿಕ್ಕಬಳ್ಳಾಪುರದ ನಂದಿ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಕೂಡ ವ್ಯಾಸಂಗ ಮಾಡ್ತಾ ಇರುವಂಥವರು ವಸತಿ ನಿಲಯದಲ್ಲಿ ಉಳ್ಕೊಂಡಿದ್ದಾರೆ. ಅವರಿಗೆ ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಹಬ್ಬದ ಅಂಗವಾಗಿ ವಿಶೇಷದ ಊಟದ ಆತಿಥ್ಯವೂ ಕೂಡ ಇದೆ. ಆದರೆ ಈ ಒಂದು ವಸತಿ ನಿಲಯದ ಕಿಚನ್ ಏನಿದೆ, ಕಿಚನ್ನಲ್ಲಿ ಇವತ್ತು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕೂಡ ತಾವು ನೋಡ್ತಾ ಇದ್ದೀರಾ, ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸ್ತಾ ಇದ್ರು ಮೊದಲು ಯಥೇಚ್ಛವಾಗಿ. ಆದರೆ ಇವತ್ತು ಅದನ್ನು ಕಡಿಮೆ ಮಾಡಲಾಗಿದೆ, ಮಿತವಾಗಿ ಗ್ಯಾಸನ್ನು ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಕಾರಣ ಯಾಕೆಂದರೆ ಗ್ಯಾಸ್ ಸಿಗುತ್ತೋ ಇಲ್ವೋ ಮುಂದಿನ ದಿನಗಳಲ್ಲಿ ಅಂತ. ಹಾಗಾಗಿ ಇರೋ ಗ್ಯಾಸನ್ನೇ ಮಿತವಾಗಿ ಬಳಸುವಂಥದ್ದು. ಅದರ ಜೊತೆಗೆ ಈಗಾಗಲೇ ಕೂಡ ಮೊದಲೇ ಈ ಒಂದು ಕಿಚನ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಸಲಾಗ್ತಾ ಇದ್ದು. ತಾವೀಗ ನೋಡ್ತಾ ಇದ್ರಲ್ಲ, ಇದು ಚಪಾತಿ ಮೇಕಿಂಗ್ ಮಾಡಿರುವಂತಹ ಎಲೆಕ್ಟ್ರಿಕ್ ಮಿಷಿನ್. ಈ ಒಂದು ಮಿಷನ್ ಮೂಲಕವೇ ಈಗಲೂ ಕೂಡ ಯಥೇಚ್ಛವಾಗಿ ಚಪಾತಿಗಳನ್ನು ತಯಾರು ಮಾಡ್ತಾರೆ. ಮತ್ತೊಂದು ಕಡೆ ತಾವು ನೋಡ್ತಾ ಇದ್ರೆ, ಇದು ಹಾಲು ಕಾಯಿಸುವಂತಹ ಮಿಷಿನು. ಇದನ್ನು ಕೂಡ ಎಲೆಕ್ಟ್ರಿಕ್ ಸ್ಟವ್ ಅಂದರೆ ಎಲೆಕ್ಟ್ರಿಕ್ ಬಳಸಿ ಇದನ್ನು ಹಾಲು ಕಾಯಿಸುವಂಥದ್ದು. ಮತ್ತೊಂದು ಕಡೆ ತಾವು ದೋಸೆಯನ್ನು ಮಾಡುವಂಥದ್ದು, ಇದು ಕೂಡ ಎಲೆಕ್ಟ್ರಿಕ್ ಸ್ಟವ್ ಆಗಿರುವಂಥದ್ದು. ಹೀಗಾಗಿ ಮೊದಲು ಗ್ಯಾಸ್ ಸಹಜವಾಗಿ ಎಲ್ಲೆಡೆ ಸಿಗ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಯಥೇಚ್ಛವಾಗಿ ಗ್ಯಾಸ್ ಸ್ಟವ್ಗಳನ್ನೇ ಬಳಸಲಾಗ್ತಾ ಇತ್ತು. ಆದರೆ ಈಗ ಗ್ಯಾಸ್ ಸಿಗೋದು ಕಡಿಮೆ ಆಗ್ತಿದೆ, ಸಿಗಲ್ಲ ಅನ್ನುವಂಥದ್ದು. ಹಾಗಾಗಿ ಅಭಾವ ಇರೋದ್ರಿಂದ ತಾವು ನೋಡ್ತಾ ಇದ್ರೆ, ಇದು ಕೂಡ ಎಲೆಕ್ಟ್ರಿಕ್ ಹಿಟ್ಟು ರುಬ್ಬುವಂಥದ್ದು. ಮತ್ತೊಂದು ಕಡೆ ಅನ್ನವನ್ನು ಮಾಡುವಂತಹ ಎಲೆಕ್ಟ್ರಿಕ್ ಸ್ಟವ್ ಏನಿದೆ, ಇದರ ಮೂಲಕ ಇವತ್ತು ಅನ್ನವನ್ನು ಮಾಡ್ತಾ ಇರುವಂಥದ್ದು.